ರಾತ್ರಿ ಸಮಯ 11:30 ದಾಟಿರುತ್ತೆ. ಡಿಸೆಂಬರ್ ತಿಂಗಳಾಗಿದ್ದರಿಂದ ವಿಪರೀತವಾದ ಚಳಿಯಾಗಿರುತ್ತೆ. ಟೌನ್ನಲ್ಲಿರುವ ಅತ್ತೆ ಸೊಸೆಯರ ಕೇಕ್ ಶಾಪ್ ಮುಂದೆ ರಮೇಶ್ ನಿಂತ್ಕೊಂಡು, ಅನು, ಇನ್ನು ಎಷ್ಟೊತ್ತು? ಕಸ್ಟಮರ್ಸ್ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಬರ್ತಾ ಇದ್ದೀನಿ ರಾಮ್ ಎಂದು ಕೇಕ್ ಪ್ಯಾಕ್ ಮಾಡಿ ಕವರ್ ಹಿಡಿದುಕೊಂಡು ಅನಾಮಿಕಾ ಶಾಪ್ ಇಂದ ಹೊರಗೆ ಬರ್ತಾಳೆ. ಕಸ್ಟಮರ್ ತನ್ನ ವೈಫ್ ಬರ್ಡೇನ ಸರ್ಪ್ರೈಸ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ನಮ್ಗೆ ಕೇಕ್ ಆರ್ಡರ್ ಕೊಟ್ಟಿದ್ದಾರೆ. ಟೈಮ್ ಇಲ್ಲೇ 11:40 ಆಗ್ತಾ ಇದೆ. ಎಷ್ಟು ಸ್ಪೀಡ್ ಆಗಿ ಹೋಗಿದ್ರು 15 ನಿಮಿಷ ಹಿಡಿಯುತ್ತೆ. ಇಷ್ಟು ಲೇಟ್ ಮಾಡಿದ್ರು ಹೇಗೆ ಅನು? ಬಂದೆ ಅಲ್ಲ ರಾಮ್, ಈಗ ನನ್ನ ಅನ್ನೋದ್ ಬಿಟ್ಟು ಮೊದಲು ಬೈಕ್ ತೆಗಿ. ಶಾಪ್ ಕ್ಲೋಸ್ ಮಾಡ್ದೆ ಹೋಗೋಣವಾ? ಪ್ಲೀಸ್ ರಾಮ್, ಮಾತಾಡ್ದೆ ಕೆಲಸ ಮಾಡು, ನಾವು ಬೇಗ ಹೋಗ್ಬೇಕು. ಇದು ತುಂಬಾ ಚೆನ್ನಾಗಿದೆ ಅನಾಮಿಕಾ. ಮಾಡಬೇಕಾಗಿದ್ದ ಲೇಟು ನೀನ್ ಮಾಡ್ಬಿಟ್ಟು ನನ್ನೇನಕ್ಕಂತೀಯಾ? ಶಾಪ್ ಕ್ಲೋಸ್ ಮಾಡಿ ಇಬ್ಬರು ಬೈಕ್ ಮೇಲೆ ಹೋಗ್ತಾ ಇರ್ತಾರೆ. ರಾಮ್, ರೋಡ್ ಎಲ್ಲ ಖಾಲಿಯಾಗಿದೆ ಅಲ್ವಾ, ಸ್ಪೀಡ್ ಹೆಚ್ಚು. ಇನ್ನೆಷ್ಟು ಹೆಚ್ಚಿಸ್ಬೇಕು ಅನು? ಈಗ್ಲೇ 80ರಲ್ಲಿ ಹೋಗ್ತಾ ಇದೀನಿ. ಮತ್ತು ಇನ್ನೊಂದು 20 ಹೆಚ್ಚು ಮಾಡು ರಾಮ್. 5 ನಿಮಿಷದಲ್ಲಿ ನಮ್ಮ ಕೇಕ್ ಡೆಲಿವರಿ ಮಾಡಬೇಕು, ಇಲ್ಲಾಂದ್ರೆ ನಮ್ಮ ಕಸ್ಟಮರ್ ಫೀಲ್ ಮಾಡ್ಕೋತಾರೆ. ನಮ್ಮ ಕೇಕ್ ಶಾಪ್ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ. ಇನ್ನೂ ಒಳ್ಳೇದು, ಖರ್ಚಿಲ್ಲದೆ ನಾವು ಫೇಮಸ್ ಆಗ್ತೀವಿ. ಮತ್ತಷ್ಟು ಕೇಕ್ಸ್ ಆರ್ಡರ್ ಬರುತ್ತೆ, ದುಡ್ಡು ಬರುತ್ತೆ. ಮಾಡಿದ ವ್ಯಂಗ್ಯ ಸಾಕು, ಮತ್ತಷ್ಟು ಸ್ಪೀಡ್ ಆಗಿ ನಡೀರಿ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಒಂದು ಸಿಗ್ನಲ್ ಹತ್ರ ರಮೇಶ್ ಬೈಕ್ ಅನ್ನ ನಿಲ್ಲಿಸುತ್ತಾನೆ. ರಾಮ್, ಈಗ ಏನಕ್ಕೆ ಬೈಕ್ ನಿಲ್ಲಿಸ್ದೆ? ಅಲ್ಲಿ ನೋಡನು, ರೆಡ್ ಸಿಗ್ನಲ್ ಬಂದಿದೆ. ಯಾರು ಇಲ್ವಲ್ಲ, ಹೋಗು ರಾಮ್. ನೀನೇ ಅಲ್ವಾನು ಸಿಗ್ನಲ್ ನಿಯಮ ಪಾಲಿಸ್ಬೇಕು ಅನ್ನೋದು? ನಿಜ ಹೇಳು, ನಾನು ಟೆನ್ಷನ್ ಮಾಡ್ಕೋತಾ ಇದ್ರೆ ನಿಂಗೆ ತಮಾಷೆಯಾಗಿದೆ ಅಲ್ವಾ ಎಂದು ಅನಾಮಿಕಾ ಅನ್ನೋತಲೆ ರಮೇಶ್ ಮುಸಿಯಾಗಿ ನಗುತ್ತಾ ಬೈಕ್ ಅನ್ನು ಮುಂದಕ್ಕೆ ನಡೆಸ್ತಾ ಇರ್ತಾನೆ. ಪ್ರಸಾದ್ ಸಿಂಗಲ್ ಸೋಫಾದಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ. ಶಾರದಾ ನೋಡಿ, ಏನು ಅಂದ್ರೆ ಎದ್ದೇಳ್ರಿ. ಪ್ರಸಾದ್ ನನ್ನ ಎಬ್ಬಿಸುತ್ತಾಳೆ. ಕಣ್ಣು ತೆಗೆದ ಪ್ರಸಾದ್, ಶಾರದಾ, ಕೇಕ್ ಶಾಪ್ ಇಂದ ಮಗ ಸೊಸೆ ಬಂದ್ರ? ಇನ್ನೂ ಇಲ್ಲ ರೀ. ಒಂದು ಕಸ್ಟಮರು ಅವನ ಹೆಂಡತಿ ಬರ್ತ್ಡೇನ ಸರ್ಪ್ರೈಸ್ ಆಗಿ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಆರ್ಡರ್ ಕೊಟ್ಟ ಕೇಕ್ ಅನ್ನ ಡೆಲಿವರಿ ಮಾಡಿ ಬರ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ರು. ಆಗ ಪ್ರಸಾದ್ ವಾಲ್ ಕ್ಲಾಕ್ ಕಡೆ ನೋಡ್ತಾನೆ. 11:50 ಆಗ್ತಾ ಇರುತ್ತೆ ಸಮಯ. ಇಬ್ಬರು ಈ ಸಮಯದವರೆಗೂ ಕಷ್ಟಪಡ್ತಾ ಇದ್ರೆ ಅವ್ರ ಆರೋಗ್ಯ ಏನಾಗುತ್ತೆ ಶಾರದಾ? ಏನೂ ಆಗಲ್ಲ ರೀ, ಇಬ್ರು ಆರೋಗ್ಯವಾಗಿ ಸಂತೋಷವಾಗಿದ್ದಾರೆ. ನೀವೇನು ಯೋಚಿಸ್ಬೇಡಿ, ಹೋಗಿ ಮಲ್ಕೊಳ್ಳಿ. ಮಗ ಸೊಸೆ ಬರುವವರೆಗೆ ನಾನು ಎಚ್ಚರವಾಗಿರ್ತೀನಿ. ನಾನು ಕೂಡ ಮಗ ಸೊಸೆ ಬರುವವರೆಗೂ ಮಲ್ಕೊಳ್ಳಲ್ಲ ಶಾರದಾ. ದಿನ ಮಲ್ಕೋತಿರಲ್ಲ, ಈ ದಿನ ಏನಕ್ಕೆ ಮಲ್ಕೊಳ್ಳಲ್ಲ? ಮಗ ಸೊಸೆ ಹತ್ರ ಈ ದಿನ ಮಾತಾಡದಿದೆ ಶಾರದಾ. ಬೆಳಿಗ್ಗೆ ಟಿಫಿನ್ ಮಾಡುವಾಗ ಮಾತಾಡ್ಕೋಬಹುದಲ್ಲ, ಇಲ್ಲ ಅಂದ್ರೆ ಮಧ್ಯಾಹ್ನ ನಾವು ಕೇಕ್ ಶಾಪ್ ಹತ್ರ ಹೋಗಿ ಮಾತಾಡ್ಬೋದು. ಇನ್ನು ರಾತ್ರಿ ಅಷ್ಟೆಲ್ಲ ನಿದ್ದೆ ಬರ್ತಾ ಇದ್ರೆ ಮಲ್ಕೊಳ್ಳದೆ ಮಗ ಸೊಸೆ ಹತ್ರ ಮಾತಾಡ್ಬೇಕು ಅಂತ ಹಠ ಹಿಡಿತಾ ಇದ್ದೀರಾ? ಏನಾಯ್ತು ನಿಮಗೆ? ನೀನೇನು ಗಾಬರಿ ಆಗ್ಬೇಡ ಶಾರದಾ, ನನಗೇನು ಆಗಿಲ್ಲ. ಇಷ್ಟು ರಾತ್ರಿಯ ತನಕ ಕೆಲಸ ಮಾಡದೆ ಆರೋಗ್ಯ ನೋಡ್ಕೊ ಅಂತ ಹೇಳ್ತೀನಿ ಅಷ್ಟೇನೆ ಶಾರದಾ. ನಾವು ಹೇಳಬೇಕಾದ ಅಗತ್ಯವಿಲ್ಲ. ನಮ್ಮನ್ನು ನನ್ನ ಮಗನ್ನು ಹೇಗೆ ನೋಡ್ಕೋಬೇಕು ಅಂತ ನನ್ನ ಸೊಸೆ ಅನಾಮಿಕಂಗೆ ತುಂಬಾ ಚೆನ್ನಾಗ್ ಗೊತ್ತು. ನಿಜ ಹೇಳಿದೆ ಶಾರದಾ, ನಮ್ಮ ಸೊಸೆ ಬಂದ ಮೇಲೆ ನಮ್ಮ ಬಡತನದ ಬದುಕು ಸ್ವಲ್ಪ ಬದಲಾಯ್ತು. ನಾನು ಸೊಸೆಯಾಗಿ ಬಂದಾಗ ಏನು ಬದಲಾಗ್ಲಿಲ್ವಾ? ಅಯ್ಯೋ ಶಾರದಾ, ನನ್ನ ಉದ್ದೇಶ ಅದಲ್ಲ. ನೀನು ಸೊಸೆಯಾಗ ಬಂದಾಗ ಕೂಡ ನಮ್ಮ ಬದುಕು ಬದಲಾಯ್ತು. ಆದ್ರೆ ಇಷ್ಟು ಬದಲಾವಣೆ ಬಂದಿಲ್ವಲ್ಲ ಶಾರದಾ. ಸರಿ ಸರಿ, ಸೊಸೆ ಅನಾಮಿಕ ಬಂದ ಮೇಲೆ ನಮ್ಮ ಬದುಕು ಪೂರ್ತಿಯಾಗಿ ಬದಲಾಯ್ತು. ಮೊದ್ಲು ನಮ್ಮ ಸೊಸೆ ಅನಾಮಿಕಾ ಮನೆ ಹತ್ರ ತಿಳಿದವರಿಗೆ ಮಾತ್ರನೇ ಕೇಕ್ ತಯಾರಿ ಮಾಡ್ತಾ ಇದ್ಲು. ಬಹಳ ಚೆನ್ನಾಗಿದೆ ಅಂತ ಅವರು ಇವರು ಮೆಚ್ಕೊಂಡಿದ್ರಿಂದ ಹಾಗೆ ಹಾಗೆ ಕಷ್ಟಪಡ್ತಾ ಮಗನ ಸಹಾಯದಿಂದ ಕೇಕ್ ಶಾಪೇ ಇಟ್ಟಿದ್ದಾಳೆ. ಅಷ್ಟೇ ಅಲ್ಲ ರೀ, ಸೋಷಿಯಲ್ ಮೀಡಿಯಾದಿಂದ ಕೇಳಿದವರಿಗೆ ಬೇಕಾದ ಹಾಗೆ ಕೇಕ್ ನ ತಯಾರು ಮಾಡಿ ಡೆಲಿವರಿ ಮಾಡೋದು ಶುರು ಮಾಡಿದ್ಲು. ನಮ್ಮನ್ನ ಈ ದಿನ ಇಷ್ಟು ದೊಡ್ಡ ಮನೆಯಲ್ಲಿ ಇಟ್ಟಿದ್ದಾಳೆ. ಅನಾಮಿಕಾ ಸೊಸೆಯಾಗಿ ನಮ್ಮ ಮನೆಗೆ ಬರೋದು ನಮ್ಮ ಅದೃಷ್ಟ ಅಂತ ಹೇಳ್ಕೋಬಹುದು ಎಂದು ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ. ರಮೇಶ್ ಅನಾಮಿಕಾ ಒಂದು ಮನೆ ಮುಂದೆ ನಿಲ್ಲುತ್ತಾರೆ. ರಮೇಶ್ ಫೋನ್ ಮಾಡುತ್ತಾನೆ. ಕಿಶೋರ್ ಬಾಗಿಲು ತೆಗೆಯುತ್ತಾನೆ. ಅನಾಮಿಕಾ ಕೇಕ್ ಕೊಡ್ತಾಳೆ. ಓ, ನೀವು ತುಂಬಾ ಸೂಪರ್. 5 ನಿಮಿಷದ ಮೊದಲು ಡೆಲಿವರಿ ಮಾಡಿದೀರಾ, ಇಟ್ಸ್ ಗುಡ್. ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ರೀ. ಪೇಮೆಂಟ್ ಆಗೋಯ್ತು. ನಿಮ್ಮ ಮಿಸಸ್ಗೆ ಹ್ಯಾಪಿ ಬರ್ಡೇ ಅಂತ ಹೇಳಿ ಸರ್. ಅವಳಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಎಂದು ಒಂದು 100 ರೂಪಾಯಿ ಡೈರಿ ಮಿಲ್ಕ್ ಕೊಡುತ್ತಾಳೆ. ಬಹಳ ಥ್ಯಾಂಕ್ಸ್ ರೀ. ನಿಮಗೆ ತಿಳಿದವರಿಗೆ ಕೂಡ ಹೇಳಿ, ನಮ್ಮ ಹತ್ರ ಎಲ್ಲ ತರಹದ ವಿಶೇಷ ಕೇಕ್ಸ್ ಇರುತ್ತೆ. ಆರ್ಡರ್ಸ್ ಮೇಲೆ ಫ್ರೆಶ್ ಆಗಿ ತಯಾರು ಮಾಡಿ ಡೆಲಿವರಿ ಕೊಡ್ತೀವಿ. ಹೋ, ತಪ್ಪದೇ ಹೇಳ್ತೀನಿ ಎಂದು ಬಾಗಿಲು ಹಾಕಿಕೊಳ್ಳುತ್ತಾನೆ ಕಿಶೋರ್. ಅನಾಮಿಕಾ ರಮೇಶರು ಸಂತೋಷದಿಂದ ಬೈಕ್ ಮೇಲೆ ಮನೆಗೆ ಬರುತ್ತಾರೆ. ಶಾರದಾ ಪ್ರಸಾದರು ಮಾತನಾಡಿಕೊಳ್ಳುತ್ತಾ ಇರುವುದನ್ನ ನೋಡ್ತಾರೆ. ಮಾವಯ್ಯ, ನೀವಿನ್ನೂ ಮಲಗ್ಲಿಲ್ವಾ? ನಿಮ್ಮ ಹೆಲ್ತ್ ಎಲ್ಲ ಚೆನ್ನಾಗಿದ್ಯಾ? ನೀನೇನು ಗಾಬರಿ ಆಗ್ಬೇಡಮ್ಮ, ನನ್ನ ಆರೋಗ್ಯ ಬ್ರಹ್ಮಾಂಡವಾಗಿದೆ. ಯಾಕೋ ಈ ದಿನ ನಿದ್ರೆ ಬಂದಿಲ್ಲ ಸೊಸೆ. ಅದಕ್ಕೆ ನಿಮ್ಮ ಅತ್ತೆ ಜೊತೆ ಹಾಯಾಗಿ ಮಾತಾಡ್ತಾ ಇದ್ದೀನಿ. ನಮಗಾಗಿ ನೋಡ್ತಾ ಇದ್ದೀರಿ ಅಂತ ಅರ್ಥವಾಯ್ತು ಮಾವಯ್ಯ. ನಾವು ಬಂದ್ಬಿಟ್ಟಿವಲ್ಲ, ಇನ್ನು ಹೋಗಿ ಮಲ್ಕೊಳ್ಳಿ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಪ್ರಸಾದರು ಹೋಗುತ್ತಾರೆ.
ಮಾರನೇ ದಿನ ಕೇಕ್ ಶಾಪ್ ಅಲ್ಲಿ ಅತ್ತೆ ಸೊಸೆಯರು ಇರ್ತಾರೆ. ಶಾಪ್ ಮುಂದೆ ಕ್ರಿಸ್ಮಸ್ ಸ್ಪೆಷಲ್ ಕೇಕ್ಸ್ ದೊರೆಯುತ್ತದೆ ಅಂತ ಬೋರ್ಡ್ ಇಡ್ತಾಳೆ ಅನಾಮಿಕಾ. ಅತ್ತೆ, ನಾನು ಒಳಗಡೆ ಕ್ರಿಸ್ಮಸ್ ಕೇಕ್ಸ್ ತಯಾರು ಮಾಡ್ತಾ ಇರ್ತೀನಿ, ಏನಾದ್ರೂ ಅಗತ್ಯವಿದ್ರೆ ಕರೀರಿ. ಕ್ರಿಸ್ಮಸ್ ನಾಳೆನೇ ಅಲ್ವಾ ಸೊಸೆ? ಹೌದತ್ತೆ, ನಾನು ಹೋಗಿ ಕೇಕ್ ತಯಾರು ಮಾಡ್ತಾ ಇರ್ತೀನಿ. ಎಷ್ಟು ತರದ ಕೇಕ್ ಮಾಡ್ತೀಯ ಅನಾಮಿಕಾ? ಅತ್ತೆ, ಕ್ರಿಸ್ಮಸ್ ಹಬ್ಬದ ಕೇಕ್ಗಳು, ಪ್ಲಮ್ ಕೇಕ್, ಡ್ರೈ ಫ್ರೂಟ್ ಕೇಕ್, ಚೀಸ್ ಕೇಕ್, ಬ್ಲಾಕ್ ಫಾರೆಸ್ಟ್ ಕೇಕ್, ರೆಡ್ ವೆಲ್ವೆಟ್ ಕೇಕ್, ಮಿಲೆಟ್ ಕೇಕ್, ಹಾಗೆ ಪೈನಾಪಲ್ ಕೇಕ್, ಹೀಗೆ ತುಂಬಾ ಇರುತ್ತಲ್ಲ, ಅದೆಲ್ಲ ಮಾಡ್ತೀನಿ. ಈಗ ಅಷ್ಟೆಲ್ಲ ತಯಾರು ಮಾಡ್ತೀಯ ಸೊಸೆ? ಹೌದು ಅತ್ತೆ, ಇದು ಕ್ರಿಸ್ಮಸ್ ಹಬ್ಬಕ್ಕೆ ಪ್ರತ್ಯೇಕವಾದ ಆಕರ್ಷಣೆಯಾಗಿ ಆರ್ಡರ್ಸ್ ಕೊಟ್ಟು ಮಾಡಿಸ್ಕೊತಾ ಇರ್ತಾರೆ. ಈಗಲೇ ಅವರಿಗೆ ತುಂಬಾ ಫೋನ್ ಬಂದಿರುತ್ತೆ. ನಾನು ಹೋಗಿ ಕೇಕ್ ಕೆಲಸ ನೋಡ್ತೀನಿ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ರಮೇಶ್ ಬೈಕ್ ಮೇಲೆ ಶಾಪ್ ಹತ್ರಕ್ಕೆ ಬರ್ತಾನೆ. ಕೇಕ್ ನ ಟೈಮ್ಗೆ ಡೆಲಿವರಿ ಮಾಡಿದ್ರಲ್ಲ? ಮಾಡ್ದೆ ಅನಾಮಿಕಾ, ನೀನು ಒಂದ್ಸಲ ನಮ್ಮ ವಾಟ್ಸಪ್ ಗ್ರೂಪ್ ಓಪನ್ ಮಾಡಿ ನೋಡು. ಏನಾಯ್ತು ರೀ? ಏನಾಯ್ತೇನು, ಕ್ರಿಸ್ಮಸ್ ಕೇಕ್ ಬೇಕು ಅಂತ ಬಹಳ ಆರ್ಡರ್ಸ್ ಬಂದಿದೆ. ಎಲ್ಲದಕ್ಕೂ ಡೆಲಿವರಿ ಮಾಡ್ತೀವೋ ಇಲ್ವೋ ಒಂದ್ಸಲ ನೋಡಿ ಹೇಳಿದ್ರೆ ಅವರು ಬೇರೆ ಕಡೆ ಆರ್ಡರ್ಸ್ ಕೊಡ್ತಾರಲ್ಲ ಎಂದು ಸೆಲ್ ಫೋನ್ ಅನಾಮಿಕಾಗೆ ಕೊಡ್ತಾನೆ. ಅನಾಮಿಕಾ ಸೆಲ್ ಫೋನ್ ಅಲ್ಲಿ ನೋಡಿ, ಅಮ್ಮ ಏನ್ರಿ ಇದು, ಒಂದು ದಿನ ಇಷ್ಟೊಂದು ಕ್ರಿಸ್ಮಸ್ ಕೇಕ್ಸ್ ನಾನ್ ತಯಾರು ಮಾಡೋದು ಸಾಧ್ಯವಾಗಲ್ಲ, ನೀವು ಡೆಲಿವರಿ ಕೂಡ ಮಾಡಕ್ಕಾಗಲ್ಲ. ಹೀಗಂದ್ರೆ ಹೇಗೆ ಸೊಸೆ? ನಮ್ಮ ಮೇಲೆ ನಂಬಿಕೆಯಿಂದ ನಮಗೆ ಆರ್ಡರ್ಸ್ ಕೊಡ್ತಾ ಇದ್ದಾರಲ್ಲ. ಅತ್ತೆ, ಆರ್ಡರ್ ಕೊಡೋದು ಈಸಿನೇ, ಕ್ರಿಸ್ಮಸ್ ಕೇಕ್ ತಯಾರು ಮಾಡೋದೇ ಕಷ್ಟ. ಅಷ್ಟು ಡೀಲ್ ಆಗಿ ಬಿದ್ದೋದ್ರೆ ಹೇಗೆ ಹೇಳು? ನಾನು ನಿಮ್ಮ ಮಾವಯ್ಯ ಇದ್ದೀವಲ್ಲ, ಹೇಗೆ ಮಾಡ್ಬೇಕು ಹೇಳು? ಇಬ್ರು ತಯಾರು ಮಾಡ್ತೀವಿ. ಅತ್ತೆ, ಫ್ರೂಟ್ ಕೇಕ್ ನ ಡ್ರೈ ಫ್ರೂಟ್ಸ್, ನಟ್ಸ್, ಸುಗಂಧ ದ್ರವ್ಯಗಳಿಂದ ರುಚಿಕರವಾಗಿ ತಯಾರು ಮಾಡಬೇಕು. ಹಾಗೆ ಹೇಳಿದ್ರೆ ಹೇಗೆ ಅರ್ಥವಾಗುತ್ತೆ ಸೊಸೆ? ಏನೇನ್ ಎಷ್ಟೆಷ್ಟು ಹಾಕ್ಬೇಕು ಅಂತ ಹೇಳಿದ್ರೆ ಹಾಗೆ ಮಾಡ್ತೀವಿ ಹೊರತು ನೀನ್ ಹೀಗೆ ಹೇಳಿದ್ರೆ ನಾನ್ ಮಾಡಲಾರೆ. ಅತ್ತೆ, ಒಂದು ಕೇಕ್ಗೆ ಹೇಗೆ ಅಂದ್ರೆ ಬ್ಲಾಕ್ ಫಾರೆಸ್ಟ್ ಕೇಕ್ ಅನ್ನ ಚಾಕ್ಲೇಟ್ ಚೆರ್ರಿ ಜೊತೆ ಅಲಂಕರಿಸಿ ಬಹಳ ಟೇಸ್ಟಿಯಾಗಿ ಮಾಡಬೇಕು. ಇನ್ನು ರೆಡ್ ವೆಲ್ವೆಟ್ ಕೇಕ್ ನ ಕೆಂಪನೆ ಬಣ್ಣದಿಂದ ಕ್ರೀಮ್ ಚೀಸ್ ಫ್ರಾಸ್ಟಿಂಗ್ ಇಂದ ಮಾಡಬೇಕು. ಹಾಗೆ ಚಾಕ್ಲೇಟ್ ಕೇಕ್ ರಿಚ್ ಚಾಕ್ಲೇಟ್ ಫ್ಲೇವರ್ ಇರೋ ಹಾಗೆ ಮಾಡಬೇಕು. ಕೊಬ್ಬರಿ ಕೇಕ್ ಅಂತೂ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಶಾರದಾ ತಡೆದು, ಸೊಸೆ, ಮೊದ್ಲೇ ಕ್ರಿಸ್ಮಸ್ ಕೇಕು, ನಾನೇನಾದ್ರೂ ತಪ್ಪು ಮಾಡಿದ್ರೆ ಬದಲಾಗುತ್ತೆ. ಅದಕ್ಕೆ ಅಂತ ತಯಾರು ಮಾಡೋದು ನೀನ್ ನೋಡ್ಕೊಮ್ಮ, ಅದೆಲ್ಲ ನೀನೇ ನೋಡ್ಕೋ. ನಾನು ಶಾಪಲ್ಲಿ ಇರ್ತೀನಿ, ಇಲ್ಲಿಗೆ ಬಂದವರಿಗೆ ಬೇಕಾದ ಕೇಕ್ ಅನ್ನ ಪ್ಯಾಕಿಂಗ್ ಮಾಡಿ ದುಡ್ಡು ತಗೊಂಡು ಕಳಿಸ್ತಾ ಇರ್ತೀನಿ. ಸರಿ ಅತ್ತೆ ಎಂದು ಅತ್ತೆ ಶಾರದಾಗೆ ಹೇಳಿ ತಕ್ಷಣ ಗಂಡ ರಮೇಶರ ಹತ್ರ, ಏನು ಅಂದ್ರೆ ನಮ್ಮ ಗ್ರೂಪ್ ಅಲ್ಲಿ ಹೊಸದಾಗಿ ಬಂದ ಆರ್ಡರ್ಸ್ಗೆ ನಾವು ಮಾಡಕ್ಕಾಗಲ್ಲ ಅಂತ ಹೇಳಿ ಅವರು ಬೇರೆ ಕಡೆ ಟ್ರೈ ಮಾಡ್ಕೋತಾರೆ. ಇನ್ನು ರೆಗ್ಯುಲರ್ ಆಗಿ ನಮ್ಮ ಹತ್ರ ತಗೊಳ್ತಾ ಇರೋರಿಗೆ ಟೈಮ್ ಪ್ರಕಾರವಾಗಿ ಡೆಲಿವರಿ ಕೊಡಿ ಎಂದು ಹೇಳುತ್ತಾಳೆ. ಆದ್ರೆ ಅನಾಮಿಕಾ, ನಾವು ಟೈಮ್ಗೆ ಸರಿಯಾಗಿ ಡೆಲಿವರಿ ಮಾಡ್ತೀವಾ? ಏನು ಅಂದ್ರೆ ನಾವು ಕೇಕ್ ತಯಾರಿ ಮಾಡೋದು ಈ ದಿನ ಹೊಸದಾಗಿ ಕಲ್ತಿಲ್ವಲ್ಲ, ಇಬ್ಬರಿಗೂ ಅನುಭವ ಇದೆ, ಬೇಕಾದಷ್ಟು ಸಾಮಾನಿದೆ. ಇನ್ನು ಹೋಗಿ ಶುರು ಮಾಡೋಣ ಬನ್ನಿ. ಮಾತಾಡ್ತಾ ಇದ್ರೆ ಇಲ್ಲೇ ಟೈಮ್ ಎಲ್ಲ ಆಗಿ ಹೋಗುತ್ತೆ ಎಂದು ಅನಾಮಿಕ ರಮೇಶ್ ಇಬ್ಬರು ಶಾಪ್ ಒಳಗೆ ಹೋಗುತ್ತಾರೆ. ಕೇಕ್ ಆಗಿ ಬರ್ತಾ ಇರೋರಿಗೆ ಬೇಕಾದ ಕೇಕ್ ಅನ್ನ ಶಾರದಾ ಪ್ಯಾಕಿಂಗ್ ಮಾಡಿ ದುಡ್ಡು ತಗೋತಾ ಇರ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಅನಾಮಿಕ ರಮೇಶರು ಸೇರಿ ಕ್ರಿಸ್ಮಸ್ ಕೇಕ್ಸ್ ನ ತಯಾರು ಮಾಡಿ ಶಾಪ್ ಅಲ್ಲಿ ಇಡ್ತಾ ಇರ್ತಾರೆ. ಹಾಗೆ ಮಾರಾಟವಾಗಿ ಹೋಗ್ತಾ ಇರ್ತಾ ಕೇಕ್ಸ್ ಗಳೆಲ್ಲ. ಹಾಗೆ ಆನ್ಲೈನ್ ನಿಂದ ಬಂದ ಆರ್ಡರ್ಸ್ ಗೆ ಸರಿಯಾದ ಟೈಮ್ ಅಲ್ಲಿ ಡೆಲಿವರಿ ಕೊಡುತ್ತಾ, ಹಾಗೆ ಅತ್ತೆ ಸೊಸೆಯರ ಕ್ರಿಸ್ಮಸ್ ಕೇಕ್ ಶಾಪ್ಗೆ ಒಳ್ಳೆ ಹೆಸರಿನ ಜೊತೆ ಆ ದಿನ ವ್ಯಾಪಾರ ಕೂಡ ಬ್ರಹ್ಮಾಂಡವಾಗಿ ನಡೀತಾ ಇರುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಅದು ಅರ್ಧರಾತ್ರಿ. ಬೆಟ್ಟದಂಚಿನಲ್ಲಿ ರಮೇಶ್ ಭಯದಿಂದ ನಿಂತಿರುತ್ತಾನೆ. ಅವನಿಗೆ ಸ್ವಲ್ಪ ದೂರದಲ್ಲಿ ಧರ್ಮೇಂದ್ರ ಅನ್ನುವ ರಿಚ್ ಪರ್ಸನ್ ಗನ್ನಿಂದ ರಮೇಶನ್ಗೆ ಗುರಿಯಿಟ್ಟಿರುತ್ತಾನೆ. ರಾಮ್, ಬೆಟ್ಟದ ಮೇಲಿಂದ ದೂಕಿ ಸಾಯ್ತೀಯೋ, ನನ್ನ ಬುಲೆಟ್ಗೆ ಸಿಕ್ಕಿ ಸಾಯ್ತೀಯೋ, ಹೇಗೆ ಸಾಯ್ತೀಯೋ ಅನ್ನೋದು ನಿನ್ನಿಷ್ಟ. ಆದರೆ ಈ ಕ್ಷಣ ನೀನು ಸಾಯೋದು ಅನ್ನೋದು ಖಾಯಂ. ಯಾಕೆ ಸರ್, ನೀವು ದೊಡ್ಡವರು, ನಮ್ಮ ಚಿಕ್ಕವರ ಪ್ರೇಮನ ಅರ್ಥನೇ ಮಾಡ್ಕೊಳ್ಳಲ್ಲ? ನಾವು ದೊಡ್ಡವರು ಅಂತ ನೀನೇ ಹೇಳಿದ್ಯಲ್ಲ. ನಮ್ಮ ಕಣ್ಣಿಗೆ ದುಡ್ಡು, ಬಂಗ್ಲೆ, ಕಾರುಗಳು, ಕೆಲಸ ಮಾಡುವ ನೌಕರರು ಕಾಣಿಸ್ತಾರೆ ಹೊರತು ನಿಮ್ಮ ಚಿಕ್ಕವರ ಪ್ರೇಮ ಕಾಣಿಸಲ್ಲ. ನಿನ್ನ ಅಳು ಕೇಳಿಸೋದಿಲ್ಲ. ನಿಮ್ಮ ಮಗಳು ಅನಾಮಿಕಳ ಪಕ್ಕದಲ್ಲಿ ನಾನಿರೋದು ನಿಮಗಿಷ್ಟವಿಲ್ಲ. ಅವಳ ಜೊತೆ ನನ್ನ ಜೀವನನ ಹಂಚಿಕೊಳ್ಳೋದು ನಿಮಗಿಷ್ಟವಿಲ್ಲ. ಅದಕ್ಕೆ ಹೀಗೆ ನೀವು ನನ್ನನ್ನು ಅಡ್ಡದಿಂದ ತೊಲಗಿಸಿ ಸ್ವಲ್ಪ ದಿನದ ನಂತರ ನಿಮಗೆ ಹಿಡಿಸಿದ ಹುಡುಗರ ಜೊತೆ ಅನಾಮಿಕಳ ಮದುವೆ ಮಾಡ್ತೀರಾ. ಆಗ ಆನಂದವಾಗಿರ್ತಾಳೆ ಅಂತ ಅಂದ್ಕೊಂಡಿರ್ತೀರಾ. ಆದ್ರೆ ನೀನೆಷ್ಟು ಹೇಳಿದ್ರು ನಿನ್ನ ಪ್ರಾಣದಿಂದ ಬಿಡಲ್ಲ ರಾಮ್. ಈ ಕ್ಷಣ ನಿನಗೆ ಸಾವು ತಪ್ಪಲ್ಲ. ಕಡೇ ಸಲ ನೀನು ಇಷ್ಟಪಟ್ಟವರನ್ನು ನೆನಪಿಸ್ಕೋ. ನಂಗೆ ನಮ್ಮ ಅಪ್ಪ ಅಮ್ಮಂಗಿಂತ ನಿಮ್ಮ ಮಗಳು ಅನಾಮಿಕಳು ತುಂಬಾ ಹಿಡಿಸಿದ್ದಾಳೆ ಸರ್.
ಅನಾಮಿಕಳನ್ನ ನೆನಪಿಸ್ಕೋತೀನಿ. ಇನ್ನು ನೀವು ಹೊಡೀರಿ ಎಂದು ರಮೇಶ್ ಕಣ್ಣು ಮುಚ್ಚಿಕೊಳ್ಳುತ್ತಾನೆ. ಧರ್ಮೇಂದ್ರ ಶೂಟ್ ಮಾಡ್ತಾನೆ. ಅಷ್ಟೇ, ರಮೇಶ್ ಗಟ್ಟಿಯಾಗಿ ದೊಡ್ಡದಾಗಿ ಅನಾಮಿಕಾ ಎಂದು ಅರಚುತ್ತಾನೆ. ಅಂದವಾದ ಮಹಲಿನಲ್ಲಿ ಬೆಲೆ ಬಾಳುವ ಬೆಡ್ ಮೇಲೆ ಮಲಗಿಕೊಂಡ ರಿಚ್ ಅನಾಮಿಕಾ ಬೆಚ್ಚಿ ಬಿದ್ದು ಎದ್ದು ಕೂತ್ಕೋತಾಳೆ. ಅವಳ ಮುಖದಲ್ಲಿ ಬೆವರಿಳಿತಾ ಇರುತ್ತದೆ. ಇದೆಲ್ಲ ಕನಸಾ ಎಂದು ಅನಾಮಿಕಾ ಉಸಿರೆಳೆದುಕೊಳ್ಳುತ್ತಾಳೆ. ಇನ್ನು ಮಾರನೇ ದಿನ ಶಾರದಾ ಪ್ರಸಾದರು ಜಗಲಿ ಮೇಲೆ ಕೂತಿರ್ತಾರೆ. ಮದುವೆಗೆ ಬಂದ ಮೀನಾಕ್ಷಿ ಟೀ ತಗೊಂಡ್ಬಂದು ಕೊಡ್ತಾಳೆ. ಅತ್ತೆ, ಮಾವಯ್ಯ ನಿಮ್ಗೆ ಇಷ್ಟವಾದ ಟಿಫಿನ್ ಏನು ಅಂತ ಹೇಳಿದ್ರೆ ಚಕಚಕ ಮಾಡ್ತೀನಿ. ಅತ್ತೆ ಮಾವಯ್ಯ, ಇದೇನ್ ಕರೆ ಅಮ್ಮ? ನನಗೆ ಹಿಡಿಸಿದ ಸೊಸೆರಿ. ಹಿಡಿಸಬೇಕಾದ್ದು ನಿನಗೆ ನನಗೆ ಅಲ್ಲ ಶಾರದಾ, ನನ್ನ ಮಗ ರಮೇಶಂಗೆ. ನನಗೆ ಹಿಡಿಸಿದ್ರೆ ಮಗಗೆ ಖಂಡಿತವಾಗಿ ಹಿಡಿಸ್ತಾಳೆ. ಇಷ್ಟು ದಿನದಲ್ಲಿ ನನ್ನ ಮಗ ಯಾವತ್ತಾದ್ರೂ ನನ್ನ ಮಾತಿಗೆ ಇಲ್ಲ ಅಂತ ಹೇಳಿದನಾ? ಹೇಳಿ ಶಾರದಾ, ಎಲ್ಲ ದಿನಗಳು ಒಂದೇ ತರ ಇರೋದಿಲ್ಲ. ಇನ್ನು ನೀನು ಈ ಹುಡುಗಿಗೆ ಇಲ್ಲ ಸಲದ ಆಸೆ ತೋರಿಸ್ತಾ ಇದ್ಯಾ. ಮತ್ತೆ ಅಲ್ಲಿ ಮಗ ಏನ್ ಮಾಡ್ತಾ ಇದ್ದಾನೋ ಏನೋ. ಮೀನಾಕ್ಷಿ, ನೀನು ಈ ಮಾವಯ್ಯನ ಮಾತು ಹಚ್ಕೋಬೇಡ, ನೀನೇ ನನ್ ಸೊಸೆ ಎಂದು ಶಾರದಾ ಹೇಳುತ್ತಾಳೆ. ಮೀನಾಕ್ಷಿ ಸಂತೋಷದಿಂದ ಹೊರಟು ಹೋಗುತ್ತಾಳೆ. ಇನ್ನು ಪಾರ್ಕಿನಲ್ಲಿ ನಾನು ಹೇಳೋದು ಕೇಳು ರಾಮ್. ನಿನ್ನನ್ನು ನನ್ನನ್ನು ಸೇರಿಸಿದ ಅಮ್ಮನವರ ಗುಡಿಯಲ್ಲಿ ನಾಳೆ ನಾವು ಮದುವೆ ಮಾಡ್ಕೋತಾ ಇದ್ದೀವಿ. ಅಲ್ಲ ರಾಮ್, ಮೊದ್ಲು ನೀನು ಮನೆಗೆ ಹೋಗು. ನಮ್ಮ ಪ್ರೇಮದ ಬಗ್ಗೆ ನಿಮ್ಮ ಅಮ್ಮಂಗೆ ಹೇಳು. ಒಪ್ಕೊಂಡ್ರೆ ನಾವು ಸಂತೋಷವಾಗಿ ಮದುವೆ ಮಾಡ್ಕೋಬಹುದು. ಅನಾಮಿಕಾ, ನಂಗೆ ನನ್ನ ಅಮ್ಮನ ಮೇಲೆ ತುಂಬಾ ನಂಬಿಕೆ ಇದೆ. ಅವರು ನಮ್ಮ ಪ್ರೇಮ ಮದುವೆಗೆ ಅಡ್ಡ ಹೇಳಲ್ಲ. ನಮ್ಮ ಮದುವೆಗೆ ಅಡ್ಡ ಬರ್ದೇ ಇರ್ಬೋದು ರಾಮ್, ಆದ್ರೆ ಯಾವ ಕೆಲಸವೂ ಸರಿಗೆ ಬಾರದ ಹುಡುಗಿನ ಸೊಸೆಗೆ ಕರ್ಕೊಂಡ್ ಬರ್ತಾ ಇದ್ದೀನಿ. ಇನ್ ಮೇಲಿಂದ ಅವಳ ಕೆಲಸ ಕೂಡ ನಾನೇ ಮಾಡ್ಬೇಕು ಅಂತ ಹೇಳು. ಆಗ ನಿಮ್ಮಮ್ಮ ಏನಂತಾರೋ ಕೇಳು. ಅನಾಮಿಕಾ, ನೀನೇನ್ ಹೇಳಿದ್ರು ನಾನು ಕೇಳೋದಿಲ್ಲ. ನಾಳೆ ಅಮ್ಮನವರ ಗುಡಿಯಲ್ಲಿ ನಾನು ಖಚಿತವಾಗಿ ನಿನ್ನನ್ನೇ ಮದುವೆ ಮಾಡ್ಕೋತೀನಿ. ಇದು ನಿಜ, ಇದು ಮಾತ್ರವೇ ನಿಜ. ನಾನು ಮದ್ವೆಗೆ ರೆಡಿ ಆಗಿಲ್ಲ ರಾಮ್. ಮೊನ್ನೆಯವರೆಗೂ ಮದುವೆ ಯಾವಾಗ ಮಾಡ್ಕೊಳ್ಳೋಣ ಅಂತ ಹಂಗಾಮ ಮಾಡ್ದೆ, ಈಗ ಏನೋ ಹೀಗೆ ಮಾತಾಡ್ತಾ ಇದೀಯಾ? ಮದ್ವೆ ಮಾಡ್ಕೊಂಡು ಸಿಟಿಯಲ್ಲೇ ಸಂಸಾರ ಇಡ್ತೀಯಾ ಅಂತ ಮೊನ್ನೆವರೆಗೂ ಆಸೆ ಪಟ್ಟೆ. ಆದ್ರೆ ಈಗ ನಿಮ್ಮ ಅಮ್ಮ ಅಪ್ಪನ ಹೊಲವನ್ನ ನೋಡ್ಕೊಳ್ತಾ ಊರಲ್ಲೇ ಇರೋಣ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ನನಗೆ ಮದುವೆ ಬೇಡ. ಮಾಡಿದ ಆಕ್ಟಿಂಗು, ಹೇಳಿದ ಡೈಲಾಗು ಎಲ್ಲ ಚೆನ್ನಾಗಿದೆ ಅನಾಮಿಕಾ. ಇನ್ನೊಂದು ಮಾತು ಮಾತನಾಡದೆ ನಾಳೆ ರೆಡಿಯಾಗಿ ಅಮ್ಮನವ್ರ ಗುಡಿಗೆ ಬಂದ್ಬಿಡು. ಅನಾಮಿಕಾ ಮೌನವಾಗಿರುತ್ತಾಳೆ. ಅನಾಮಿಕಾ, ನಾಳೆ ನಮ್ಮ ಮದುವೆಗಾಗಿ ಗುಡಿ ಹತ್ರ 2 ಹೂವಿನ ಮಾಲೆ, ತಾಳಿ ಬೊಟ್ಟು ಹಿಡ್ಕೊಂಡು ನಾನು ರೆಡಿಯಾಗಿರ್ತೀನಿ. ನೀನು ಯಾವಾಗ ಬಂದ್ರೆ ಅವಾಗ್ಲೇ ನಮ್ಮ ಮದುವೆ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಂಗೆ ಕೋಪ ಬರುತ್ತೆ. ರಮೇಶನ ಕಡೆ ನೋಡ್ತಾಳೆ. ನೋಡ ಅನಾಮಿಕಾ, ನೀನೆಷ್ಟು ಕೋಪದಿಂದ ನೋಡಿದ್ರು ನಮ್ಮ ಮದುವೆ ವಿಷಯದಲ್ಲಿ ನನ್ನ ನಿರ್ಣಯ ಮಾತ್ರ ಬದಲಾಗಲ್ಲ. ಬಂದಾಗಿಂದ ನೋಡ್ತಾ ಇದ್ದೀನಿ ಮದುವೆ ಅಂತ ಪ್ರಾಣ ತೆಗಿತಾ ಇದ್ಯಾ. ಅಷ್ಟಲ್ಲೇ ನಿಂಗೆ ಮದುವೆ ಮಾಡ್ಕೋಬೇಕು ಅಂತ ಕೋರಿಕೆ ಇದ್ರೆ ಊರಿಗೆ ಹೋಗಿ ನಿಮ್ಮ ಅಮ್ಮನವರು ನೋಡಿದ ಹುಡುಗಿನೇ ಮದುವೆ ಮಾಡ್ಕೋ. ನನ್ನನ್ ಮಾತ್ರ ಬಿಟ್ಬಿಡು ರಾಮ್, ನಾನು ನಿನ್ನನ್ ಮದುವೆ ಮಾಡ್ಕೊಳಲ್ಲ ಎಂದು ಅಲ್ಲಿಂದ ಹೊರಟು ಹೋಗುತ್ತಾ, ಸಾರಿ ರಾ, ನೀನು ಪ್ರಾಣದಿಂದಿರೋದೇ ನನಗ್ ಬೇಕು ಎಂದು ಅಂದುಕೊಳ್ಳುತ್ತಾಳೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಗುಡಿಯ ಹತ್ತಿರ ರಮೇಶ್ ಹೂವಿನ ಮಾಲೆ, ತಾಳಿ ಬೊಟ್ಟು ಹಿಡ್ಕೊಂಡು ರೆಡಿಯಾಗಿರ್ತಾನೆ. ಇದೆಲ್ಲ ಅನಾಮಿಕಾ ಮರೆಯಿಂದ ನೋಡ್ತಾನೆ ಇರ್ತಾಳೆ. ಟೈಮ್ ಹಾಗೆ ಕಳೆದು ಹೋಗ್ತಾ ಇರುತ್ತೆ. 2 ಗಂಟೆಯ ನಂತರ ಅನಾಮಿಕಂಗೆ ಕರುಣೆ ಎನಿಸುತ್ತದೆ. ತಕ್ಷಣ ರಮೇಶನ ಹತ್ರಕ್ಕೆ ಬರ್ತಾಳೆ. ರಮೇಶ್ ಸಂತೋಷ ಪಡುತ್ತಾನೆ. ಇಬ್ಬರು ಅಮ್ಮನವರ ಸಾಕ್ಷಿಯಾಗಿ ಮದುವೆ ಮಾಡ್ಕೋತಾರೆ. ರಮೇಶ್ ಅವರ ಊರಿಗೆ ಹೋಗ್ತಾರೆ. ನಾನು ಅನಾಮಿಕಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಮ್ಮ ಎಂದು ಹೇಳುತ್ತಲೇ ಶಾರದಳ ಮುಖ ಕಠಿಣವಾಗಿ ಬದಲಾಗತ್ತೆ. ನಗರದ ಹುಡುಗಿ ಅಂದ್ರೆ ನನ್ಗಿಷ್ಟಲ್ಲ ಮಗನೇ. ಅವರಿಗೆ ಕುಟುಂಬ, ಬಂಧನ, ಆಚಾರ ಅಂದ್ರೆ ಏನು ಗೊತ್ತಿಲ್ಲ. ನೀನು ಈ ಮದುವೆ ರದ್ದು ಮಾಡು. ಹಾಗಲ್ಲಮ್ಮ, ನೀನು ನೋಡಿ ಅರ್ಥ ಮಾಡ್ಕೊಂಡ್ರೆ ನಿಂಗೆ ತಿಳಿಯುತ್ತೆ. ಒಂದು ಸಲ ಅವಕಾಶ ಕೊಡಿ. ಹೌದು ಅತ್ತೆ, ಒಂದು ಅವಕಾಶ ಕೊಡಿ. ಅನಾಮಿಕಾ ಕೂಡ ಬೇಡಿಕೊಳ್ಳುತ್ತಾಳೆ. ತಾಯಿ ಅಂಗೀಕರಿಸದೇ ಇದ್ದರೂ ಕಡೆಗೆ ತನ್ನ ಮಗನ ಆನಂದಕ್ಕಾಗಿ ಮನೇಲಿರೋದಕ್ಕೆ ಒಪ್ಕೋತಾಳೆ. ಇಲ್ಲಿ ನೋಡಮ್ಮ, ನಮ್ಮ ಮನೆಯಲ್ಲಿ ಬೆಳಗ್ಗೆ ಆಗ್ತಲೇ ಹಾಲು ಕಾಯಿಸ್ಬೇಕು, ದೇವರ ಮುಂದೆ ದೀಪ ಬೆಳಗಿಸ್ಬೇಕು, ನಂತರವೇ ಮಿಕ್ಕ ಕೆಲಸ ಮಾಡ್ಬೇಕು. ಅನಾಮಿಕಾ ಕಿರುನಗೆಯಿಂದ ತಲೆ ತೂಗಿಸುತ್ತಾಳೆ. ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾಳೆ. ಶಾರದಂಗೆ ಆಕೆಯ ಪ್ರತಿ ಕೆಲಸ ತಪ್ಪಾಗಿ ಕಾಣಿಸುತ್ತದೆ. ಹೀಗೆ ಅಡಿಗೆ ಮಾಡಬಾರ್ದು, ಉಪ್ಪು ಹೆಚ್ಚಾಗಿದೆ, ಮಾತಲ್ಲೇ ಹೆಚ್ಚಾಗಿ ಹೇಳ್ಬೇಡ, ಕೈನಲ್ಲಿ ಮಾಡಿ ತೋರ್ಸು ಎಂದು ದಿನವೂ ಚಿಕ್ಕ ಚಿಕ್ಕ ಬೈಗಳು ಅನಾಮಿಕಳನ್ನ ಬೈತಾನೆ ಇರ್ತಾಳೆ. ಅನಾಮಿಕಾ ಮಾತ್ರ ಸಹನೆಯಿಂದ ನಗತ್ತಾ, ಸಾರಿ ಅತ್ತೆ, ಇನ್ಮೇಲಿಂದ ಜಾಗೃತಿಯಾಗಿ ಮಾಡ್ತೀನಿ ಎಂದು ಹೇಳಿ ಜಾಗೃತಿಯಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ದಿನದ ನಂತರ ಶಾರದಂಗೆ ತೀವ್ರವಾದ ಜ್ವರ ಬರುತ್ತೆ. ಅನಾಮಿಕಾ ಕೆಲಸ ಪೂರ್ತಿ ಮಾಡಿಕೊಂಡು ಶಾರದಳ ಹತ್ರ ಬರ್ತಾಳೆ. ಅತ್ತೆ, ನಿಮ್ಗೆ ಜ್ವರ ಹೆಚ್ಚಾಗಿದೆ, ನಾನು ಮೆಡಿಕಲ್ ಶಾಪ್ಗೆ ಹೋಗಿ ಟ್ಯಾಬ್ಲೆಟ್ ತಗೊಂಡ್ಬರ್ತೀನಿ. ನಾನು ಆ ಇಂಗ್ಲಿಷ್ ಮಾತ್ರೆ ತಗೊಳ್ಳಲ್ಲ, ಅಂದ್ರೆ ಕಷಾಯ ಮಾಡ್ತೀನಿ, ಸ್ವಲ್ಪ ಕುಡೀರಿ ಎಂದು ಹೋಗುತ್ತಾಳೆ. ಶಾರದಾ ಮಂಚದ ಮೇಲೆ ಮಲಗಿರುತ್ತಾಳೆ. ಅನಾಮಿಕಾ ಕಷಾಯ ತಂದು ಕೊಡ್ತಾಳೆ. ಶಾರದಾ ಮಲಗಿರುತ್ತಾಳೆ. ಅತ್ತೆ,
ತಿಂದೇ ಇದ್ರೆ ಜ್ವರ ಕಡಿಮೆ ಆಗಲ್ಲ, ಸ್ವಲ್ಪ ಅನ್ನ ತಿನ್ನಿ ಎಂದು ಹೇಳುತ್ತಲೇ ಶಾರದಾ ನಿಸ್ಸತ್ವದಿಂದ ನೋಡುತ್ತಾಳೆ. ಅನಾಮಿಕಳ ಕಣ್ಣಿನಲ್ಲಿ ತಾಯಿಯ ಪ್ರೇಮ ಕಾಣಿಸುತ್ತದೆ. ಅವಳ ಮನಸ್ಸಿನಲ್ಲಿರುವ ಇಷ್ಟ ಹಿಡಿಸಲ್ಲ ಅನ್ನುವ ಭಾವ ಕರಗುತ್ತದೆ. ಈ ಹುಡುಗಿ ನಿಜವಾಗಿ ನನ್ನನ್ನ ತಾಯಿ ಹಾಗೆ ನೋಡ್ಕೊತಾ ಇದ್ದಾಳೆ, ನಾನು ಮಾತ್ರ ಆ ಹುಡುಗಿನ ಅನಾಥಳ ಹಾಗೆ, ಯಾವ ಸಂಬಂಧವೂ ಇಲ್ಲದ ಹಾಗೆ ನೋಡ್ತಾ ಇದ್ದೀನಿ ಎಂದು ತನ್ನಲ್ಲಿ ತಾನು ಅಂದ್ಕೋತಾಳೆ. ಒಂದು ದಿನ ಊರಿನಲ್ಲಿರುವ ಸೀತಮ್ಮನ ಮನೆಯಲ್ಲಿ ಹಬ್ಬ ನಡೀತಾ ಇರುತ್ತೆ. ಶಾರದಂಗೆ ಇನ್ನು ಜ್ವರ ಇದ್ದುದರಿಂದ ಹೋಗಲಾರದೆ ಹೋಗ್ತಾಳೆ. ಅನಾಮಿಕಾ ಶಾರದಳ ಹೆಸರಿನಿಂದ ಸೀತಮ್ಮಳ ಮನೆಗೆ ಹೋಗಿ ಬಹುಮಾನ ಕೊಡುತ್ತಾಳೆ. ಇದು ಶಾರದಾ ಅವರ ಕಡೆಯಿಂದಮ್ಮ, ಆಕೆ ಕ್ಷೇಮವಾಗಿಲ್ಲ. ಸೀತಮ್ಮ ಆಶ್ಚರ್ಯ ಹೋಗುತ್ತಾಳೆ. ಅಯ್ಯೋ, ಎಷ್ಟು ಚೆನ್ನಾಗಿದೆ ನಿನ್ನ ಆಲೋಚನೆ. ನಿನ್ನತ್ತೆಗೆ ನಿನ್ನಂತ ಸೊಸೆ ಸಿಕ್ಕಿದಾಳೆ ಅಂದ್ರೆ ನಿಮ್ಮತ್ತೆ ಅದೃಷ್ಟ ಅಮ್ಮ. ಬರ್ತೀನಿರಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ತಕ್ಷಣ ಸೀತಮ್ಮ ಫೋನ್ ಮಾಡಿ ಶಾರದಳ ಹತ್ರ ಮಾತಾಡ್ತಾಳೆ. ನಿನ್ ಸೊಸೆ ಬಹಳ ದೊಡ್ಡವಳು ಶಾರದಾ, ನಿನ್ ಹೆಸರು ಗೌರವ ನಿಲ್ಸಿದ್ದಾಳೆ ಎಂದು ಹೇಳುತ್ತಲೇ ಶಾರದಳ ಹೃದಯ ಉಕ್ಕಿ ಹೋಗುತ್ತದೆ. ಸೊಸೆನ ನಾನು ನಿಜವಾಗಿ ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡೋ ಎಂದು ಆಲೋಚನೆಯಲ್ಲಿ ಬೀಳುತ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಅನಾಮಿಕಳನ್ನು ಶಾರದಾ ಕರೆಯುತ್ತಾಳೆ. ಅನಾಮಿಕಾ, ಇಲ್ಲಿ ಬಾಮ್ಮ, ಈ ದಿನ ನೀನು ಅಡಿಗೆ ಮಾಡ್ಬೇಕು, ನಿನ್ನ ಕೈ ಅಡಿಗೆ ನಾನ್ ತಿನ್ಬೇಕು ಎಂದು ಹೇಳುತ್ತಾಳೆ. ಅನಾಮಿಕಾ ಆಶ್ಚರ್ಯ ಬಿದ್ದು ಆನಂದದಿಂದ ಅಡಿಗೆ ಮಾಡೋದಕ್ಕೆ ಶುರು ಮಾಡುತ್ತಾಳೆ. ಮೀನಿನ ಸಾರು, ಮುದ್ದೆ ಪಪ್ಪು, ಉಪ್ಪಿನಕಾಯಿ ಎಲ್ಲ ರುಚಿಯಾಗಿ ಮಾಡ್ತಾಳೆ. ಶಾರದಾ ಮೊದಲ ತುತ್ತು ಬಾಯಿಗೆ ಹಾಕೊಂಡು ನಿಲ್ಲುತ್ತಾಳೆ. ತುಂಬಾ ರುಚಿಯಾಗಿದೆ ಸೊಸೆ, ನಿನ್ನ ಅಡಿಗೆಯಲ್ಲಿ ಪ್ರೇಮವಿದೆ. ನಾನು ಯಾವತ್ತೂ ನಿನ್ನ ಮೇಲೆ ಅನುಮಾನ ಪಟ್ಟೆ, ಆದ್ರೆ ನೀನು ನನ್ನ ಮನಸ್ಸನ್ನು ಗೆದ್ದೆ. ಅದರಿಂದ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಅತ್ತೆ, ನನಗೆ ನೀವು ತಾಯಿ ಅಂತವರು. ಮೊದಲಿನಿಂದ ನಿಮ್ಮ ಮನಸ್ಸು ಗೆಲ್ಲೋದೇ ನನ್ನ ಕೋರಿಕೆ. ಇಷ್ಟಪಟ್ಟ ಹುಡುಗಿ ಸೊಸೆಯಾಗಿ ಬರ್ಲಿಲ್ಲ ಅಂತ ದುಃಖಪಟ್ಟೆ, ಆದ್ರೆ ನೀನು ನನ್ನ ಆತ್ಮದಲ್ಲಿ ಸೇರಿ ಹೋಗಿದ್ಯಾ. ಹುಡುಗಿ ಬಂದಿಲ್ಲ ಅನ್ನೋ ದುಃಖ ಇರಲ್ಲಮ್ಮ ಎಂದು ಸಂತೋಷ ಪಡುತ್ತಾಳೆ. ಇನ್ನು ಆ ದಿನ ಶಾರದಾ ಎಲ್ಲಿಗೆ ಹೋದರೂ ತನ್ನ ಸೊಸೆಯನ್ನು ಹೊಗಳುತ್ತಾ ಇರ್ತಾಳೆ. ಆಗ ಸುಶೀಲಾ ಹೀಗೆ ಕೇಳ್ತಾಳೆ. ನೀವು ಬಹಳ ಕಠಿಣವಾಗಿದ್ದೀರಿ ಅಂತ ಕೇಳಿದೆ, ಈಗ ಇಷ್ಟೆಲ್ಲ ಸೊಸೆನ ಹೇಗೆ ಪ್ರೇಮಿಸ್ತಾ ಇದ್ದೀರಾ? ಶಾರದಾ ಕಿರುನಗೆಯಿಂದ ಹೇಳ್ತಾಳೆ. ಮನುಷ್ಯನಿಗೆ ಮನಸ್ಸೇ ದೊಡ್ಡದು ಎಂದು ನನ್ನ ಸೊಸೆ ನನಗೆ ಕಲಿಸಿದ್ದಾಳೆ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರ್ತದೆ. ತಾಯಿ ಸೊಸೆಯ ಮಧ್ಯೆ ಬೆಳೆದ ಬಂಧನವನ್ನು ನೋಡಿ ರಮೇಶ್ ಎಷ್ಟೋ ಆನಂದ ಪಡುತ್ತಾನೆ. ಮನೆಯಲ್ಲಿ ಯಾವ ಹಬ್ಬವಾದರೂ ಇಬ್ಬರು ಜೊತೆಯಾಗಿ ಸೇರಿ ಅಡಿಗೆ ಮಾಡ್ತಾ ಇದ್ರು, ಜೋಕ್ ಹಾಕೋತಾ ನಗ್ತಾ ಇದ್ರು. ಒಂದು ದಿನ ಇಬ್ಬರು ದೇವಾಲಯಕ್ಕೆ ಹೋಗುತ್ತಾರೆ. ಪೂಜಾರಿ ಆಶೀರ್ವದಿಸುತ್ತಾ, ಇಬ್ಬರ ಮಧ್ಯೆ ಪ್ರೇಮ ಹೀಗೆ ಇರಬೇಕು, ಅತ್ತೆ ಸೊಸೆಯರ ಬಂಧನ ಆಕಾಶದಂತ ಪವಿತ್ರವಾಗಿರಬೇಕು ಎಂದು ಹೇಳುತ್ತಾರೆ. ಇಬ್ಬರ ಕಣ್ಣಿನಲ್ಲಿಯೂ ಆನಂದ ಬಾಷ್ಪ ಸುರಿಯುತ್ತದೆ. ಮನಸ್ಸು ಒಳ್ಳೆಯದಾಗಿದ್ದರೆ ಯಾವ ಅತ್ತೆಯಾದರೂ ಯಾವ ಸೊಸೆಯಾದರೂ ಒಂದೇ ಎದೆಬಡಿತದಿಂದ ಜೀವಿಸಬಲ್ಲರು ಎಂದು ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರು ರುಜು ಮಾಡುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.